ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವಾಗ ಸ್ವಲ್ಪ ಇಮೋಷ್ನಲ್ ಮೂಡಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ಎಲ್ಲ ಹೇಗಾಗಿದೆ ಅಂತ. ಯಾಕೆ ಗೊತ್ತಾ, ನಾವು ಬ್ಯಾಕ್ ಟು ಹೋಮ್ ಮರಳಿ ಮನೆಗೆ ಬರ್ತಾ ಇದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಮೂಡ್ ಆಫು. ಆಯ್ತಲ್ಲ, 1 ವೀಕ್ ಎಲ್ಲ ಇದ್ವಿ ಜೈಪುರಲ್ಲಿ. ಇದ್ಬಿಟ್ಟು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ, ಟೂರಿಸ್ಟ್ ಪ್ಲೇಸ್ ಎಲ್ಲ ಮಾಡಿಬಿಟ್ಟು ಎಲ್ಲ ತುಂಬ ಚೆನ್ನಾಗಿ ಅನಿಸ್ತು. ಅಷ್ಟೊಂದೇನು ಸೆಕೆನೂ ಇರಲಿಲ್ಲ, ಅಷ್ಟೊಂದು ಚಳಿನೂ ಏನಿರಲಿಲ್ಲ. ಇವಾಗ ಎಲ್ಲ ರಾಜಸ್ಥಾನ್ ಜೈಪುರ್ ಈ ರಾಜಸ್ಥಾನ ಎಲ್ಲ ನೀವು ಟೂರ್ ಮಾಡಬೇಕಾದ್ರೆ ಈ ಟೈಮ್ ಬೆಸ್ಟ್ ಇರುತ್ತೆ. ಯಾರೆಲ್ಲ ಟೂರ್ ಮಾಡ್ಬೇಕಂತ ಬಯಸಿದವರೆಲ್ಲ ಈ ಟೈಮಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ಬೋದು ನೀವು ಆರಾಮಾಗಿ, ಏನು ತೊಂದರೆ ಇಲ್ಲ. ನಮ್ಮದು ಟ್ರೈನ್ ನೈಟ್ ಇತ್ತು, ಹಾಗಾಗಿ ಈವ್ನಿಂಗೇ ನಾವು ಮನೆಯಿಂದ ಹೊರಟಿದ್ವಿ. ಪಾಪ ನಮ್ಮ ಫ್ರೆಂಡ್ ಕೂಡ ಅವಳು ತುಂಬ ಇಮೋಷ್ನಲ್ ಆಗಿದ್ರು, ಅಳ್ತಾ ಇದ್ರು. ನಾನಂದೆ ಮತ್ತೆ ಯಾವಾಗಾದ್ರೂ ಟೈಮ್ ಸಿಕ್ಕರೆ ಬರ್ತೀನಿ ಅಂತ ಬಂದೆ. ಯಾಕೆಂದರೆ ಆಲ್ರೆಡಿ ಅವ್ರ ಮಕ್ಕಳದು ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು, ನಮ್ಮ ಮಕ್ಕಳದು ಎಕ್ಸಾಮ್ ಇರುತ್ತೆ ಅಂತ ಬಂದ್ವಿ. ಮತ್ತು ಅವಳು ಎಲ್ಲ ಅವ್ರ ಹೊಲದಲ್ಲೆಲ್ಲ ಶೇಂಗಾ ಎಲ್ಲ ಬೆಳೆದಿದ್ರು, ಶೇಂಗಾ ಎಲ್ಲ ಕೊಟ್ಟರು. ಅವರೆಲ್ಲ ಜೀರಿಗೆ ಎಲ್ಲ ಬೆಳೀತಾರೆ, ಜೀರಿಗೆ ಎಲ್ಲ ಕೊಟ್ಟಿದ್ರು. ಗಿಫ್ಟ್ ವಗೇರೆ ಅದೆಲ್ಲ ಕೊಟ್ಟಿದ್ದಾಳೆ, ಗಿಫ್ಟ್ ಎಲ್ಲ. ಆಮೇಲೆ ನಾನು ಹಾಲಿಡೇಯಲ್ಲೆಲ್ಲ ಬರುತ್ತೆ ನೋಡಿ. ಆಮೇಲೆ ಬಂದಮೇಲೆ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇವಾಗ ಮತ್ತು ನಮಗೆ ಅಲ್ಲಿ ಜೈಪುರಲ್ಲಿರುವಂಥ ಖಾಟು ಶ್ಯಾಮ್ ಅಂತ ನೀವು ಎಲ್ಲಾದರೂ ಕೇಳಿರ್ಬೋದು. ಒಂದು ಒಳ್ಳೆ ದೇವಸ್ಥಾನ ಇದೆ ಅಂತೆ ಖಾಟು ಶ್ಯಾಮ ಅಂತ. ಅದು ತುಂಬಾ ಇದು ಒಂದು ಪವರ್ಫುಲ್ ಅಂತ ಹೇಳ್ತಾರೆ ಅಲ್ಲಿ ಜನ ಎಲ್ಲ. ಇವಾಗಂದ್ರೆ ಅಲ್ಲಿ ಏಕಾದಶಿ ಅಂತ ನಡೀತಾ ಇದೆ, ಪಾದಯಾತ್ರೆ ಎಲ್ಲ ಜನ ಹೊರಡ್ತಾ ಇದ್ದಾರೆ. ಅಲ್ಲಿ ತುಂಬಾನೇ ಅಂದ್ರೆ ತುಂಬಾ ರಶ್ ಇರುತ್ತೆ, ಇವಾಗ ಹೋಗಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಮಾರ್ಚ್ ಏಪ್ರಿಲ್ ತನ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅದು ಕ್ಯಾನ್ಸಲ್ ಆಯ್ತು. ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ಇದ್ಬಿಟ್ಟು ಅದನ್ನು ಖಾಟು ಶ್ಯಾಮ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತ ವಿಚಾರ ಇತ್ತು. ಅದು ಆಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಇವಾಗ ನಾವು ಜೈಪುರ್ ರೈಲ್ವೆ ಸ್ಟೇಷನ್ಗೆ ಬಂದಿವಿ. ತುಂಬ ರಶ್ ಇತ್ತು. ಎಲ್ಲ ಒಳಗಡೆ ಎಲ್ಲ ಬ್ಯಾಗ್ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಕೂಡ ಚೆಕಿಂಗ್ ಆಗುತ್ತೆ. ಏರ್ಪೋರ್ಟಲ್ಲಿ ಹೇಗೆ ಮಾಡ್ತಾರೆ ಚೆಕಿಂಗ್, ಆ ಥರ ಎಲ್ಲ ಚೆಕಿಂಗ್ ಆಗುತ್ತೆ. ನಾವು ಹೊರಗಡೆನೆ ಸ್ಕ್ರೀನ್ ಹಾಕಿದ್ರು, ಅಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ನಮ್ಮ ಟ್ರೈನ್ ನಂಬರ್ ಬಂದರೆ ಆಮೇಲೆ ಒಳಗಡೆ ಹೋಗೋಣ ಅಂತ. ಸುಮ್ಮನೆ ಯಾಕೆ ಒಳಗಡೆ ಹೋಗಿ ಅಲ್ಲಿ ವೇಟ್ ಮಾಡೋದು ಅಂತ. ತುಂಬ ರಶ್ ಕೂಡ ಇತ್ತು. ನೀವೆಲ್ಲ ನೋಡ್ತಾ ಇರ್ಬೋದು ನೋಡಿ ಹೇಗಿದೆ ಜೈಪುರ್ ರೈಲ್ವೆ ಸ್ಟೇಷನ್ ಅಂತ, ಯಾವ ಥರ ಮಾಡಿದ್ದಾರೆ ನೋಡಿ. ಈ ಥರ ಹೋಗಿಬಿಟ್ಟು ಮುಂದ್ಗಡೆ ಹೋಗಿ ಬ್ಯಾಗ್ ಎಲ್ಲ ಚೆಕಿಂಗ್ ಆಗುತ್ತೆ. ಎಷ್ಟು ರಶ್ ಇದೆ ನೋಡಿ, ತುಂಬಾ ರಶ್ ಇತ್ತಪ್ಪ. ಈ ಥರ ಚೆಕಿಂಗ್ ಆಗುತ್ತೆ ಏರ್ಪೋರ್ಟ್ ಥರ ಬ್ಯಾಗ್ ಎಲ್ಲ. ಆವಾಗ ನಾವು ಇವಾಗ ಟ್ರೈನಲ್ಲಿ ಬಂದು ಕೂತ್ಕೊಂಡಿವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇನ್ನೇನು 8 o'clock ಹಾಗೆ ನಾವು ಬಂದ್ಬಿಡ್ತೀವಿ. ಬಂದಮೇಲೆ ನಮ್ಮದು ಬ್ಯಾಕ್ ಟು ರೂಟೀನ್ ಎಲ್ಲ ಕೆಲಸ ಇದ್ದೇ ಇರುತ್ತೆ, ಅದೇ ಸ್ಟಾರ್ಟ್ ಆಗುತ್ತೆ. ಇವಾಗ ಯಾರೆಲ್ಲ ಬೋರ್ಡ್ ಎಕ್ಸಾಮ್ ಎಲ್ಲ ಕೊಡ್ತಾ ಇದ್ರಿ, 10th ಆಗಲಿ 11th ಆಗಲಿ ಎಲ್ಲ ಸ್ಟೂಡೆಂಟ್ಗಳಿಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಎಲ್ಲ ಮಾರ್ಕ್ಸ್ ತಗೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ. ನನ್ನ ಕಡೆಯಿಂದ ನಿಮ್ಮ ಎಕ್ಸಾಮ್ಗೆ ಎಲ್ಲರಿಗೂ ಬೆಸ್ಟ್ ವಿಶಸ್ ಇರುತ್ತೆ. ದೇವರು ಎಲ್ಲ ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಲಿ, ನೀವು ಮುಂದೆ ನಿಮ್ಮ ಭವಿಷ್ಯ ಎಲ್ಲ ಬ್ರೈಟ್ ಆಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಇಲ್ಲಿಂದ ಚೆನ್ನಾಗಿ ಓದಿ, ಎಲ್ಲ ಮಕ್ಕಳಿಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಆಗಲಿ ನಿಮ್ಮೆಲ್ಲರ ಎಕ್ಸಾಮ್ ಅಂತ ನಾನು ಹಾರೈಸ್ತೀನಿ. ಚೆನ್ನಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.